ನಮ್ಮ ಜಾನಪದರು ಹಳ್ಳಿಗಾಡಿನ ಸೊಗಡಿನ ಜ್ಞಾನಿಗಳಿದ್ದಾರಲ್ಲ, ಅವರು ಲೋಕಾರೂಢಿ ಅವರಿಗಾದಂತಹ ದಿವ್ಯ ಅನುಭವಗಳನ್ನು ಅವರ ಒಂದು ಕಾವ್ಯ ಶೈಲಿಯಲ್ಲಿ ಅಂದರೆ ಜಾನಪದ ಶೈಲಿಯಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ. ಹುತ್ತ ಬಡಿದರೆ ಹಾವು ಸಾಯುವುದೇ, ಇದೊಂದು ಜ್ಞಾನ, ಅವರ ಜೀವನದಲ್ಲಾದಂತಹ ಒಂದು ಅನುಭವ. ಇದರಲ್ಲಿ ಒಂದು ದೊಡ್ಡ ತತ್ವವೇ ಅಡಗಿದೆ. ಇದೊಂದು ತತ್ವಶಾಸ್ತ್ರದ ಒಂದು ವಿಚಾರ, ಎಸೆನ್ಸ್ ಆಫ್ ದಿ ನಾಲೆಡ್ಜ್. ಇದ್ರ ಹಿಂದೆ ಅತಿ ದೊಡ್ಡ ತತ್ವಜ್ಞಾನ ಅಡಗಿದೆ. ಹುತ್ತ ಬಡಿದರೆ ಹಾವು ಸಾಯುವುದೇ. ಹಾವು ಅಂತಕ್ಕಂಥದ್ದು ಒಂದು ವಿಷ ಜಂತು. ಅದು ಕಚ್ಚಿದರೆ ಕೆಲವು ಗಂಟೆಗಳಲ್ಲಿ ಅಥವಾ ಕ್ಷಣದಲ್ಲೇನೇ ಮನುಷ್ಯ ಮರಣ ಹೊಂದಿಬಿಡ್ತಾನೆ. ಅದರಲ್ಲಿ ಅನೇಕ ಜಾತಿಯ ಹಾವುಗಳಿದ್ದಾವೆ. ಅದರಲ್ಲಿ ಬಹಳ ವಿಷಯುಕ್ತ ಹಾವು ಅಂತಂದರೆ ಅದು ನಾಗರ ಹಾವು ಅಥವಾ ಕಾಳಿಂಗ ಸರ್ಪ ಅಂತ ಹೇಳ್ತಾರೆ. ಆ ಕಾಳಿಂಗ ಸರ್ಪ ಕಚ್ಚಿದರೆ ಕ್ಷಣ ಮಾತ್ರದಲ್ಲಿ ಆ ಮನುಷ್ಯ ಸತ್ತೋಗ್ತಾನಂತೆ. ಈ ಜೀವಿಗಳು, ಈ ಕೆಟ್ಟ ಜೀವಿಗಳು, ವಿಷಜಂತುಗಳು, ಇವು ಕಷ್ಟ ಬೀಳೋದಿಲ್ಲ. ಈಗ ಹಕ್ಕಿ ಪಕ್ಷಿಗಳಾದ್ರೂ ತಾವು ಆಶ್ರಯ ಪಡ್ಕೊಳ್ಳೋದಕ್ಕೆ ಒಂದು ಗೂಡುಗಳನ್ನು ಕಟ್ಕೊಳ್ತವೆ. ಆದರೆ ಈ ಹಾವಿದೆಯಲ್ಲ, ಅದು ಏನು ಕಷ್ಟ ಬೀಳಕ್ಕೆ ಹೋಗೋದಿಲ್ಲ. ತನಗೆ ಬೇಕಾಗಿದೆ ಅನ್ನುವಂತಹ ಒಂದು ಮನೆ ಮಾಡ್ಕೊಳ್ಳಿಕ್ಕೆ ಅದು ಹೋಗೋದಿಲ್ಲ. ಅದಕ್ಕೊಂದು ಬಿಲ ಬೇಕಾಗುತ್ತೆ. ಹಾವು ಏನು ಬೈಲಲ್ಲಿ ಇರೋದಿಲ್ಲ. ಅದು ಹಾವು ಎಲ್ಲಾದರೂ ಒಂದು ಬಿಲವನ್ನು ನೋಡ್ಕೊಳ್ಳುತ್ತೆ. ಅದು ಬಿಲದಲ್ಲೇ ಬದುಕೋದು. ಇಲ್ಲ ಹಾವಿನ ಬಿಲ ಇರಬಹುದು, ಅಥವಾ ಹೆಗ್ಗಣ ಅಂತ ಹೇಳ್ತಾರೆ ಅದ್ರ ಬಿಲ ಇರಬಹುದು, ಅಥವಾ ಇನ್ನು ಯಾವುದೇ ಒಂದು ಇತರೆ ಜೀವಿಗಳು ಮಾಡಿರ್ತಕ್ಕಂಥ ಆ ಬಿಲದಲ್ಲಿ ಹೋಗಿ ಸೇರ್ಕೊಂಡು ಬಿಡ್ತವೆ. ಆದರೆ ಇದು ಬಹಳ ಕ್ಷೇಮವಾಗಿರ್ತಕ್ಕಂಥ ಜಾಗ, ಅರಮನೆ ಅಂತಂದರೆ ಹಾವಿಗೆ ಹುತ್ತ ಹಾವಿಗೆ ಅರಮನೆ ಇದ್ದಂಗೆ. ಅಲ್ಲಿ ಎಲ್ಲ ಫೆಸಿಲಿಟಿ ಉಂಟು, ಊಟ ಎಲ್ಲ ಉಂಟು. ಹೆಂಗೆ ಅಂತಂದರೆ ಆ ಹುತ್ತದ ಹುಳಗಳಿದೆಯಲ್ಲ, ಆನಂದವಾಗಿ ಆ ಹುತ್ತದ ಹುಳಗಳನ್ನು ತಿನ್ಕೊಳ್ಳುತ್ತೆ. ಬೆಚ್ಚಗಿರ್ತದೆ. ಪಾಪ ಇದು ಕಡಿಲಿಲ್ಲ, ಕತ್ತರಿಸಲಿಲ್ಲ, ಮಣ್ಣು ಹೊರಲಿಲ್ಲ, ನೀರು ಹೊರಲಿಲ್ಲ, ಏನೂ ಮಾಡಲಿಲ್ಲ. ಆ ಗೆದ್ದಲು ಹುಳುಗಳು ಹಗಲು ರಾತ್ರಿ ಆ ಮಣ್ಣನ್ನು ಒಳಗಡೆ ಮಿಕ್ಸ್ ಮಾಡಿ ಅದಕ್ಕೆ ನೀರನ್ನು ಬೆರೆಸಿ ತಮ್ಮ ಪುಟಾಣಿ ಬಾಯಿಗಳಲ್ಲಿ ಅದನ್ನು ಕಚ್ಕೊಂಡು ಮಣ್ಣನ್ನು ಮೇಲ್ವರೆಗೂ ತೆಗೆದುಕೊಂಡೋಗಿ ಹುತ್ತ ಕಟ್ತವೆ. ಒಳಗಡೆ ಇರ್ತಕ್ಕಂಥ ಮಣ್ಣೆಲ್ಲ ಎತ್ಕೊಂಡೋಗಿ ಎತ್ತರಕ್ಕೆ ಹುತ್ತ ಕಟ್ತವೆ. ಯಾಕೆ ಅಂತಂದರೆ ಅದು ಅವ್ರ ಮನೆ, ಆ ಹುತ್ತದ ಹುಳುಗಳ ಮನೆ. ಅವು ಆನಂದವಾಗಿ ಇರ್ತವೆ. ಆ ವಂಶವೃದ್ಧಿ ಮಾಡಿಕೊಂಡು ಒಂದು ದೊಡ್ಡ ಸಮೂಹ. ಈ ಹುತ್ತ ಅಂತಂದರೆ ಹುತ್ತದ ಇರ್ತಕ್ಕಂಥ ಹುಳಗಳಿದೆಯಲ್ಲ, ಹುತ್ತದ ಹುಳಗಳು, ಗೆದ್ದಲು ಹುಳುಗಳು ಅಂತ ಹೇಳ್ತೀವಿ ಅದಕ್ಕೆ. ಆ ಗೆದ್ದಲು ಹುಳುಗಳು 120 ಇರುವುದಿಲ್ಲ, ಅವೊಂದು ಸಮೂಹವೇ ಇರ್ತವೆ. ಅವೆಲ್ಲ ಸಮೂಹವನ್ನು ಕಟ್ಕೊಂಡು ಅದರದ್ದೇ ಒಂದು ಸಾಮ್ರಾಜ್ಯ ಮಾಡಿಕೊಂಡು ಆ ಗೆದ್ದಲು ಹುಳುಗಳು ಆನಂದವಾಗಿರ್ತವೆ. ಅಲ್ಲಿ ಹೋಗಿ ಈ ವಿಷಜಂತು ಸೇರ್ಕೊಳ್ಳುತ್ತೆ ನೋಡ್ರಿ. ಅದು ಈ ಹುತ್ತ ಹೆಂಗೆ ಡೊಂಕ ಇರ್ತದೋ ಹಾಗೇನೆ ಇದು ಹೆಂಗೆ ಬೇಕಾದ್ರೂ ಟ್ವಿಸ್ಟ್ ಆಗಿಬಿಡುತ್ತೆ. ಹಾವು ಹೆಂಗೆ ಬೇಕಾದ್ರೂ ಡೊಂಕ ಹೆಂಗಿದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಒಳಗಡೆ ಹೋಗ್ಬಿಡ್ತದೆ. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಹಾವಿನ ಡೊಂಕು ಹುತ್ತಕ್ಕೆ ಶಶಿನ, ಹಾವಿನ ಡೊಂಕು ಹುತ್ತಕ್ಕೆ ಶಶಿನ. ಅದು ಹೆಂಗೆ ಡೊಂಕ ಇರ್ತದೆ ಹಾಗೆ ಅದು ಅಡ್ಜಸ್ಟ್ ಮಾಡ್ಕೊಂಡು ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತದೆ. ಸೇರ್ಕೊಂಡ್ಮೇಲೆ ಅವ್ರಿಗೇನಾಯಿತು, ರೆಡಿಮೇಡ್ ಅರಮನೆ. ದಿನನಿತ್ಯ ನಾಷ್ಟನೂ ಅಲ್ಲೇ, ಮಧ್ಯಾಹ್ನ ಊಟನೂ ಅಲ್ಲೇ, ಸಾಯಂಕಾಲನೂ ಊಟನೇ ಅಲ್ಲೇ. ಗೆದ್ದಲು ಹುಳುಗಳಿದ್ದಾವಲ್ಲ ಅವನ್ನೆಲ್ಲ ತಿಂದ್ಕೊಂಡು ಆನಂದವಾಗಿರ್ತದೆ. ಅಂತಹ ವಿಷಯುಕ್ತವಾಗಿರ್ತಕ್ಕಂಥ ಆ ಹಾವು, ಈಗ ಹಾವನ್ನು ನಾವು ಸಾಯಿಸಬೇಕು. ಈ ಅರಮನೆಗೆ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಪಾಪ ಎಲ್ಲರಿಗೂ ತೊಂದರೆ ಕೊಡ್ತಾಯಿತೆ. ಇಡೀ ಗೆದ್ದಲು ಹುಳುಗಳ ಅವರ ವಂಶನೇ ಹಾಳು ಮಾಡ್ತಾಯಿತೆ. ಈಗ ಅದನ್ನು ಸಾಯಿಸಬೇಕು. ಏನು ಮಾಡಬೇಕು, ಮೇಲ್ಗಡೆ ಹುತ್ತನ ಜೋರಾಗಿ ಒಂದು ಕೋಲ್ ತೊಗೊಂಡು ಹೊಡೆದ್ಬಿಟ್ರೆ ಅದು ಸತ್ತೋಗ್ಬಿಡ್ತದೆ ಒಳಗಡೆ. ಅಥವಾ ಒಂದು ದೊಣ್ಣೆ ತೊಗೊಂಡು, ಕಟ್ಟಿಗೆ ಅಂತ ಹೇಳ್ತೀವಲ್ಲ, ಕಟ್ಟಿಗೆ ತೊಗೊಂಡು ಮೇಲೆ ಹೊಡೆದ್ರೆ, ಹುತ್ತದ ಮೇಲೆ ಹೊಡೆದ್ರೆ ಒಳಗಡೆ ಹಾವು ಸಾಯ್ತದ? ಸಾಯಲ್ಲ ಅಲ್ವಾ? ಹಾಗೆ ಮನುಷ್ಯ ಅನೇಕ ಪಾಪಗಳನ್ನು, ಅನೇಕ ತಪ್ಪುಗಳನ್ನು ಮಾಡ್ತಾನೆ. ಮಾಡೋದರಲ್ಲಿ ಕೆಲವರು ಬುದ್ಧಿವಂತರು ಇರ್ತಾರೆ, ಕೆಲವರು ದಡ್ಡರು ಇರ್ತಾರೆ ತಪ್ಪುಗಳು ಮಾಡೋದರಲ್ಲಿ. ಈ ಬುದ್ಧಿವಂತ ಆದವನಿಗೇನೋ ನಾವು ಒಂದಿಷ್ಟು ಬುದ್ಧಿ ಮಾತು ಹೇಳಿದ್ರೆ ಅವನು ಸ್ವಲ್ಪ ತಿದ್ಕೊಳ್ಬಹುದು. ಈ ದಡ್ಡ ತಿದ್ಕೊಳ್ತಾನ?
ಅಥವಾ ಆಕ್ರೋಶವಾದಿ ಇವನು ಬಹಳ ಸಿಡುಕಿನ ಮನುಷ್ಯ, ದುಡುಕಿನ ಮನುಷ್ಯ, ಇವನಿಗೆ ನಾವು ಪಾಠ ಹೇಳೋಕೆ ಹೋದ್ರೆ ಅವನು ಕೇಳೋದೇ ಇಲ್ಲ. ಏನು ಮಾಡಬೇಕು? ಅವನಿಗೆ 4 ಬಡಿಬೇಕಾಗುತ್ತೆ. ಅವನು 4 ಬಡಿತೀವಿ ಅಂತ ಇಟ್ಕೊಳ್ಳಿ, ಅವನು 4 ಬಡಿದ್ರೂ ಕೂಡ ಒಳಗಡೆ ಅಲ್ಲಿ ಬದಲಾವಣೆ ಆಗುತ್ತಾ? ಅವನಲ್ಲಿರ್ತಕ್ಕಂಥ ದುಷ್ಟ ಗುಣಗಳು ಬದಲಾವಣೆ ಆಗುತ್ತಾ? ಆಗೋದಿಲ್ಲ. ಇವನೊಬ್ಬ ಯಾರೋ ಜಾಣ ಇರ್ತಾನೆ, ಆ ಜಾಣನಿಗೆ ಒಂದಷ್ಟು ತಿಳಿಯೋ ರೀತಿಯಲ್ಲಿ ಬುದ್ಧಿ ಮಾತು ಹೇಳಿದ್ರೆ ಅವನು ಸ್ವಲ್ಪ ಬದಲಾವಣೆ ಆದರೂ ಆಗಬಹುದು. ಅದಕ್ಕೆ ಹೇಳ್ತಾರೆ ಜಾಣನಿಗೆ ಮಾತಿನ ಪೆಟ್ಟು, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಅವನಿಗೆ ದೊಣ್ಣೆ ತೊಗೊಂಡು ಹೊಡಿಬೇಕು, ಅವನಿಗೆ ಕಟ್ಟಿಗೆ ತೊಗೊಂಡು ಹೊಡಿಬೇಕು. ಹೀಗೆ ನಾವು ಈ ಹುತ್ತದಲ್ಲಿರ್ತಕ್ಕಂಥ ಹಾವಿಗೆ ಮೇಲ್ಗಡೆ ಹುತ್ತ ಹೊಡೆದ್ರೆ ಆಗೋದಿಲ್ಲ. ಪ್ರತಿಯೊಬ್ಬರಲ್ಲೂ ಕೂಡ ನಮ್ಮಲ್ಲಿ ಸೇರಿಕೊಂಡಿರ್ತಕ್ಕಂಥ ವಿಷಜಂತುಗಳು ಬೇಕಾದಷ್ಟಿದ್ದಾವೆ. ನಮ್ಮ ಒಳಗಡೆ ಇರ್ತಕ್ಕಂಥ ವಿಷಜಂತುಗಳು ಬೇಕಾದಷ್ಟಿದ್ದಾವೆ. ಆದರೆ ಈ ಬೆಳ್ಳಗಿರ್ತಕ್ಕಂಥ ಈ ಚರ್ಮ ಹೊದಿಕೆ ಹಾಕ್ಕೊಂಡ್ಬಿಟ್ಟಿದೆ. ಆ ಚರ್ಮದ ಹೊದಿಕೆಯಲ್ಲಿ ಒಳಗಡೆ ಸೇರಿಕೊಂಡಿರ್ತಕ್ಕಂಥ ಬೇಕಾದಷ್ಟು ಜೀವಜಂತುಗಳು ಅಂದರೆ ವಿಷಜಂತುಗಳು ಸೇರಿಕೊಂಡಿದ್ದಾವೆ. ಕಾಮ ಅಂತಕ್ಕಂಥದ್ದು ಒಂದು ವಿಷಜಂತು, ಕ್ರೋಧ ಅಂತಕ್ಕಂಥದ್ದು ಒಂದು ವಿಷಜಂತು, ಲೋಭ ಅಂತಕ್ಕಂಥದ್ದು ಒಂದು ವಿಷಜಂತು, ಮೋಹ ಅಂತಕ್ಕಂಥದ್ದು ವಿಷಜಂತು, ಆಸೆ, ದುರಾಸೆ, ದುರ್ಬುದ್ಧಿ, ದುರ್ವ್ಯಸನ ಇವೆಲ್ಲವೂ ಕೂಡ ಒಂದು ಕಸದ ತೊಟ್ಟಿ ಥರ ಆಗಿಬಿಟ್ಟಿದೆ. ಈ ದೇಹ ಕಸದ ತೊಟ್ಟಿ ಥರ ಆಗಿಬಿಟ್ಟಿದೆ. ಕ್ರೋಧದಿಂದ ಬೇಕಾದಷ್ಟು ಪಾಪಗಳು ಮಾಡ್ತೀವಿ, ಕಾಮದಿಂದ ಬೇಕಾದಷ್ಟು ಪಾಪಗಳನ್ನ ಮಾಡ್ತೀವಿ. ಇನ್ನು ಮೋಹಿಸೋದು, ಮೋಹ, ನನಗೆ ಅದು ಬೇಕು, ಇದು ಬೇಕು, ನನ್ನ ಮಕ್ಕಳಿಗೆ ಬೇಕು, ನನ್ನ ಮೊಮ್ಮಕ್ಕಳಿಗೆ ಬೇಕು, ನನ್ನ ಹೆಂಡತಿಗೆ ಬೇಕು, ನನ್ನ ಗಂಡನಿಗೆ ಬೇಕು. ಈ ಮೋಹ, ಅಟ್ಯಾಚ್ಮೆಂಟ್, ಗಳಿಸು ಗಳಿಸು ಗಳಿಸು, ಸಂಬಂಧಗಳನ್ನು ಗಳಿಸು, ಸಂಬಂಧಗಳಿಗೋಸ್ಕರ ದುಡಿ. ಅದು ವಾಮ ಮಾರ್ಗದಲ್ಲಾದರೂ ಸರಿ, ಎಲ್ಲಾದರೂ ಸರಿ ದುಡಿ 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 ಸಂಪಾದನೆ ಮಾಡು. ಈ ಎಲ್ಲ ಶತ್ರುಗಳನ್ನು ಒಳಗಡೆ ಇಟ್ಕೊಂಡಿದ್ದೀವಿ ನಾವು. ಒಳಗಡೆ ಒಂದು ಸಂಸಾರವನ್ನೇ ಮಾಡ್ತಾ ಇದ್ದೀವಿ ಇವ್ರ ಜೊತೆಯಲ್ಲಿ. ಈ ಇಂದ್ರಿಯಗಳಿದ್ದಾವಲ್ಲ, ಈ ಕೆಟ್ಟ ಇಂದ್ರಿಯಗಳ ಜೊತೆಯಲ್ಲಿ ಯಾರು ಸಂಸಾರ ಮಾಡ್ತಾ ಇರೋದು? ಆತ್ಮ. ಆತ್ಮ ಅಂದರೆ ಯಾರು? ನಾನು ಆತ್ಮ, ನೀವು ಆತ್ಮ. ಈ ದೇಹದ ಒಳಗಡೆ ಇರ್ತಕ್ಕಂಥ ಈ ಕಾಮಕ್ರೋಧಗಳ ಜೊತೆ, ಅರಿಷಡ್ವರ್ಗಗಳ ಜೊತೆ, ಇವೆಲ್ಲಗಳ ಜೊತೆಯಲ್ಲಿ ನಾವು ಸಂಸಾರ ಮಾಡ್ತಾ ಇದೆ. ಅಂದರೆ ನಾವು ಸಂಸಾರ ಮಾಡ್ತಾ ಇದ್ದೀವಿ. ಒಬ್ಬೊಬ್ರು ಒಂದೊಂದು ಕಡೆ ಎಳೆದಾಡ್ತಾರೆ, ಒಬ್ಬೊಬ್ರು ಒಂದೊಂದು ರೀತಿ ನಮ್ಮನ್ನು ಕೆಡಿಸ್ತಾ ಇದ್ದಾರೆ. ಅವರನ್ನು ಸಂತೈಸೋದು, ಅವರ ಅಭಿಲಾಷೆಯನ್ನು ಪೂರೈಸುವಂಥದ್ದು, ಅವರ ಚೇಷ್ಟೆಗಳಿಗೆಲ್ಲ ಉತ್ತರ ಕೊಡುವಂಥದ್ದು, ಆ ಚೇಷ್ಟೆಗಳಿಗೆಲ್ಲವೂ ಸೊಪ್ಪು ಹಾಕುವಂಥದ್ದು, ಇದು ತುಂಬಿಕೊಂಡಿದೆ. ಇದು ವಿಷಯುಕ್ತವಾಗಿರ್ತಕ್ಕಂಥ ಅನೇಕ ವಿಷ ಭರಿತವಾದಂತಹ ಈ ದೇಹದ ಒಳಗಡೆ ಈ ಹಾವುಗಳು ತುಂಬಿಕೊಂಡಿದ್ದಾವೆ. ಅದಕ್ಕೆ ಶರಣರು ಹೇಳ್ತಾರೆ, ಸುಮ್ಮನೆ ಮೇಲ್ಗಡೆ ಹುತ್ತ ಬಡಿದು ಬಿಟ್ರೆ ಹಾವು ಸಾಯಲ್ಲಪ್ಪ, ಹುತ್ತವ ಬಡಿದರೆ ಹಾವು ಸಾಯಬಲ್ಲುದೇ ಅಯ್ಯ. ಅಘೋರ ತಪವ ಮಾಡಿದರೇನು, ಎಷ್ಟು ನೀನು ತಪಸ್ಸು ಮಾಡು, ಏನೇ ಮಾಡಿರು, ವಿಚಿತ್ರವಾಗಿ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ವಿಧವಲ್ಲ, ಅವುಗಳನ್ನು ನಾವು ಬಗ್ಗಿಸ್ಬೇಕು, ಅವುಗಳ ಮೇಲೆ ಹತೋಟಿ ತಗೊಂಡು ಬರಬೇಕು ಅಂತ ನಾವು ಬೂಟಾಟಿಕೆಗೋಸ್ಕರ ತಪಸ್ಸುಗಳು ಮಾಡ್ತೀವಿ, ವ್ರತಗಳನ್ನ ಮಾಡ್ತೀವಿ, ಪೂಜೆಗಳನ್ನ ಮಾಡ್ತೀವಿ. ಮನೆಗಳಲ್ಲಿ ಯಾವುದ್ಯಾವುದೋ ವೈವಿಧ್ಯಮಯವಾಗಿರ್ತಕ್ಕಂಥ ಪೂಜೆಗಳೆಲ್ಲ ಹಾರ್ಪಟದ ಪೂಜೆಗಳು, ತೋರ್ಪಡದ ಪೂಜೆಗಳು, ಇನ್ನೊಬ್ಬರನ್ನು ಹೊಟ್ಟೆ ಕಿಚ್ಚು ಬೀಳಿಸುವಂಥ ಪೂಜೆಗಳು, ಆಕರ್ಷಣೆ ಮಾಡುವಂತಹ ಪೂಜೆಗಳು, ನಮ್ಮ ವ್ಯಕ್ತಿತ್ವವನ್ನು ಜಾಸ್ತಿ ಮಾಡುವಂತಹ ಪೂಜೆಗಳು. ಏನಪ್ಪ ಮನುಷ್ಯ ಪೂಜೆ ಮಾಡಿಸ್ದ ಮನೆಯಲ್ಲಿ, ಏನ್ರಿ ಆ ಅಲಂಕಾರ, ಏನ್ರಿ ಶಾಸ್ತ್ರಿಗಳು, ಏನ್ರಿ ವೇದಗಳು ಹೇಳಿದ್ದು, ಏನ್ರಿ ಮಂತ್ರಗಳು ಹೇಳಿದ್ದು. ಆದ್ರೆ ಯಾರಾರ ಆ ಮಂತ್ರದಲ್ಲಿ ಏನಾರ ನಿನ್ಗೆ ಯಾವ್ದಾರ ಅರ್ಥ ಆಯ್ತಪ್ಪ ಅಂತಂದ ಕೇಳಿದ್ರೆ, ಇಲ್ಲ ನನಗೇನು ಅರ್ಥ ಆಗಿಲ್ಲ. ಏನು ಹೇಳಿದ್ರು ಗೊತ್ತಾ, ವೇದ ಮಂತ್ರಗಳು ಅಲ್ಲೆಲ್ಲ ಬರೀ ಎಂಜಿಲೇ ಇಟ್ಟಾಡೋಗಿರ್ತದೆ. ಅವರು ಅಷ್ಟೊಂದು ಮಂತ್ರಗಳನ್ನ ಹೇಳೋಷ್ಟೊಳಗಡೆ ಯಾರಿಗೂ ಅರ್ಥ ಆಗಿರೋದಿಲ್ಲ. ಅರ್ಥಾತ್ ಆ ಹೇಳೋರಿಗೆ ಅರ್ಥ ಆಗಿರೋಲ್ಲ ಅದರೊಳಗಡೆ ಏನಿದೆ ಅಂತ. ಗಿಳಿಪಾಠ ಬರೀ ಗಟ್ ಮಾಡ್ಕೊಂಡಿರ್ತಾರೆ ಅಷ್ಟೇ, ಬಹ್ಯಾಟ್ ಮಾಡ್ಕೊಂಡಿರ್ತಾರೆ ಅಷ್ಟೇ, ಅದರೊಳಗೆ ಏನೂ ಇರಲ್ಲ. ಹೀಗೆ ತೋರಿಕೆಗೆ ಮಾಡುವಂತಹ ದೇವರ ಪೂಜೆಗಳು ಇವೆಲ್ಲವೂ ಕೂಡ ಇದೆಯಲ್ಲ, ಇವೆಲ್ಲವೂ ಕೂಡ ಅಘೋರ ತಪಸ್ಸು ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋಣ. ಆದರೆ ನಮ್ಮ ಶರಣರು ಕೇಳ್ತಾರೆ, ಇವೆಲ್ಲ ಮಾಡಿ ಏನಪ್ಪ ಪ್ರಯೋಜನ?
ನಿನ್ನ ಅಂತರಂಗ ಜೊತೆಗೆ ನಿನ್ನ ಆತ್ಮ, ಅಂತರಂಗ ಆತ್ಮ ಇವೆರಡು ಶುದ್ಧಿ ಇಲ್ಲ ಅಂತಂದರೆ ಇವೆಲ್ಲ ಮಾಡಿ ಏನಪ್ಪ ಪ್ರಯೋಜನ? ಇಷ್ಟೊಂದು ಪೂಜೆಗಳು ಮಾಡಿ, ಇಷ್ಟೊಂದು ಕಾಸ್ಟ್ಲಿ, ಎಲ್ಲರಿಗೂ ಕರೆಸಿ, ಎಲ್ಲರಿಗೂ ಗಿಫ್ಟ್ಗಳು ಬೇರೆ. ಇವಾಗೆಲ್ಲ ಅದೊಂದು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಊಟಗಳಿಗೆ ಹೋಗ್ತಾರಲ್ಲ ಇವರು, ಊಟಗಳಿಗೆ ಹೋದವ್ರಿಗೆ ಅವ್ರಿಗೊಂದು ಗಿಫ್ಟ್ಗಳು ಬೇರೆ ಕೊಡ್ತಾರೆ. ಹೆಣ್ಮಕ್ಳಿಗೊಂದು ಗಿಫ್ಟು, ಗಂಡು ಮಕ್ಳಿಗೂ ಇವೆಲ್ಲ ಏನೋ ತಾಂಬೂಲಗಳು, ಅದ್ರ ಜೊತೆಗೆ ಗಿಫ್ಟ್ಗಳು ಬೇರೆಯೇ ಕೊಡ್ತಾರೆ. ಇವೆಲ್ಲ ಕೊಟ್ಟು ಅವನಿಗೆ ಹೆಸರು ಹೆಚ್ಚು ಮಾಡ್ಕೊಳ್ಳೋದು, ಅವರ ಒಂದು ಕೀರ್ತಿ ಹೆಚ್ಚು ಮಾಡ್ಕೊಳ್ಳೋದು. ಓಹೋ ಅಷ್ಟೇ, ಬೇರೆ ಏನಲ್ಲಿ ಉರುಳಿಲ್ಲ. ಆದರೆ ಶರಣರು ಹೇಳ್ತಾರೆ, ಉತ್ತಮ ಬಡಿದರೆ ಹಾವು ಸಾಯಬಲ್ಲುದೇ ಅಯ್ಯ, ಅಘೋರ ತಪವ ಮಾಡಿದರೇನು? ಅಘೋರ ತಪಸ್ಸು ಮಾಡಿದರೇನಪ್ಪ? ಅಂತರಂಗ ಆತ್ಮಶುದ್ಧಿ ಇಲ್ಲದವನನ್ನು ನಮ್ಮ ಶಿವ ಎಂತೂ ನಂಬುವನಯ್ಯ. ನಮ್ಮ ಶಿವ ಹೆಂಗಪ್ಪ ನಂಬ್ತಾರೆ ಅವ್ರಿಗೆ? ಇದೆಲ್ಲವೂ ಕೂಡ ಜನ ಮೆಚ್ಚುವಂಥ ಪೂಜೆಗಳು, ಜನ ಮೆಚ್ಚುವಂಥ ತಪಸ್ಸುಗಳು, ಜನ ಮೆಚ್ಚುವಂಥ ಆಚರಣೆಗಳು. ಆದರೆ ಶಿವ ಮೆಚ್ಚಲ್ಲ. ಇಲ್ಲಿ ಜನ ಮೆಚ್ಚೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಹೊರತು ಶಿವ ಮೆಚ್ಚೋದಕ್ಕಲ್ಲ. ಶಿವ ಮೆಚ್ಚೋ ಕೆಲಸ ಮಾಡಬೇಕು. ಶಿವ ಮೆಚ್ಚೋ ಕೆಲಸ ಯಾವುದು? ಮೊದಲು ನಮ್ಮ ಅಂತರಂಗ ಶುದ್ಧಿ. ಅಂತರಂಗ ಶುದ್ಧಿ ಅಂದ್ರೇನು? ಶುದ್ಧವಾದ ಭಾವನೆ, ಶುದ್ಧವಾದಂತಹ ಮನಸ್ಸು, ಶುದ್ಧವಾದಂತಹ ಚಿತ್ತ, ಶುದ್ಧವಾಗಿರ್ತಕ್ಕಂಥ ಭಾವ, ಶುದ್ಧವಾಗಿರ್ತಕ್ಕಂಥ ಮಾತು, ಶುದ್ಧವಾಗಿರ್ತಕ್ಕಂಥ ಆಲೋಚನೆ, ಶುದ್ಧವಾಗಿರ್ತಕ್ಕಂಥ ದೃಷ್ಟಿ, ಇನ್ನೊಬ್ಬರಿಗೆ ತೊಂದರೆ ಕೊಡದಂತೆ ಬಾಳುವಂಥದ್ದು, ದಯೆ, ಕರುಣೆ, ಪ್ರೀತಿ ಇವ್ಯಾವೂ ಇರೋದಿಲ್ಲ. ಗಂಟೆ ಅಲ್ಲಾಡಿಸ್ಬಿಟ್ರೆ ಹಿಂಗೆ ಗಂಟೆ ಅಲ್ಲಾಡಿಸ್ತಾ ಇರ್ತಾನೆ, ಇನ್ನೊಂದು ಕೈನಲ್ಲಿ ಈ ಥರ ಊದಿನ ಬತ್ತಿ ಬೆಳಗ್ತಾ ಇರ್ತಾನೆ ಹಿಂಗೆ. ಅದರ ಅರ್ಥ ಏನು ಗೊತ್ತಾ? ಈ ಕೈ ಹೇಳ್ತಾ ಇದೆ, ನೀನು ಏನೇ ಮಾಡು, ನೀನು ಎಷ್ಟೇ ಪೂಜೆ ಮಾಡು, ನಿನಗೇನು ಸಿಕ್ಕಲ್ಲ. ಇದು ಹೇಳ್ತದೆ ಗಂಟೆ, ಈ ಕೈ ಹೇಳ್ತದೆ ನಿನಗೇನು ಸಿಕ್ಕಲ್ಲ. ನೀನು ಎಷ್ಟೇ ಮಾಡು, ನೀನು ಎಷ್ಟೇ ಬಲಗೈ, ನೀನು ಏನೇ ಮಾಡು, ಎಷ್ಟೇ ಪೂಜೆ ಮಾಡು, ಎಷ್ಟೇ ಪೂಜೆ ಮಾಡು, ನಿನಗೇನು ಸಿಕ್ಕಲ್ಲ ಅಂತ ಇದು ಹೇಳ್ತಾ ಇರ್ತದೆ. ಮತ್ತು ಸಿಕ್ಕಂಗೆ ಏನು ಮಾಡ್ಕೋಬೇಕು? ನಿನ್ನ ಅಂತರಂಗ ಶುದ್ಧಿ, ನಿನ್ನ ಆತ್ಮಶುದ್ಧಿ. ಅಂತರಂಗ ಶುದ್ಧಿ, ಆತ್ಮಶುದ್ಧಿ ಇಲ್ಲದವನನ್ನು ನಮ್ಮ ಶಿವ ಎಂತೂ ನಂಬುವನಯ್ಯ. ಹೆಂಗಪ್ಪ ನಂಬ್ತಾನೆ? ಇವನು ಬಾಳಿದ್ದು, ಇವನು ಬದುಕಿದ್ದು ಎಲ್ಲ ಜನ ಮೆಚ್ಚೋವಂಥ ಕೆಲಸ. ಶಿವ ಮೆಚ್ಚೋ ಕೆಲಸ ಯಾವುದೂ ಮಾಡಲಿಲ್ಲ ಇವನು. ನಾನು ಅವನಿಗೆ ಐಶ್ವರ್ಯ ಕೊಟ್ಟೆ, ಹಣ ಕೊಟ್ಟೆ, ಆಸ್ತಿ ಕೊಟ್ಟೆ. ಅವನು ಯಾವತ್ತೂ ಶಿವ ಮೆಚ್ಚೋ ಕೆಲಸ ಮಾಡಲೇ ಇಲ್ಲ. ಅವನು ಬದಲಾಗಲೇ ಇಲ್ಲ. ಅವನ ಅಂತರಂಗವನ್ನು ಅವನು ನೋಡ್ಕೊಂಡ್ಲೇ ಇಲ್ಲ. ಬರೀ ಹೊರಗಡೆನೇ ನೋಡ್ದ. ಒಂದು ದಿನ ಕಣ್ಣು ಮುಚ್ಚಿ ಒಳಗಡೆ ನೋಡ್ಕೊಂಡ್ಲೇ ಇಲ್ಲ. ನನ್ನಲ್ಲಿ ಎಷ್ಟು ಹಾವುಗಳಿದ್ದಾವೆ, ಎಂತೆಂಥ ವಿಷಸರ್ಪಗಳಿದ್ದಾವೆ. ಈ ವಿಷಸರ್ಪಗಳನ್ನೆಲ್ಲ ಕೊಲ್ಲೋದಕ್ಕೆ ನಾನು ದೊಡ್ಡ ಹೋಮ ಹವನ ತಪಸ್ಸು ಪೂಜೆ ಗಂಟೆ ಅಲ್ಲಾಡಿಸಿದ್ದೆ, 500ಗೆ ದಕ್ಷಿಣೆ ಕೊಟ್ಟಿದ್ದೆ, ಸುಳ್ಳು ಮಂತ್ರಗಳು ಹೇಳಿದ್ದೆ, ಏನು ಪ್ರಯೋಜನ ಆಗಲ್ಲ. ಯಾವತ್ತಾದರೂ ಒಂದು ದಿನ ಅಂತರಂಗ ಎಲ್ಲಿದೆ, ಬಹಿರಂಗ ಎಲ್ಲಿದೆ, ಆತ್ಮ ಎಲ್ಲಿದೆ, ನಾನು ಒಳಗಡೆ ಏನು ತುಂಬಿಕೊಂಡಿದ್ದೀನಿ, ನನ್ನಲ್ಲೊಂದು ಪ್ರೀತಿ ಇದೆಯಾ, ಒಂದು ಕನಿಕರ ಇದೆಯಾ, ಕಷ್ಟದಲ್ಲಿರೋರಿಗೆ ಹೋಗಿ ಒಂದು ಸಹಾಯ ಮಾಡೋ ಸೌಜನ್ಯ ಇದೆಯಾ? ನನಗೆ ದೇವರು ಎಲ್ಲ ಕೊಟ್ಟಿದ್ದಾನೆ. ಇದರಲ್ಲಿ ಒಂದಷ್ಟು ನಾನು ದಾನ ಧರ್ಮ ಮಾಡ್ಬೋದಾ? ಸತ್ಕಾರ್ಯಗಳಿಗೆ ನಾನು ಏನಾದರೂ ಕೊಡ್ಬೋದಾ? ಮಾಡೋಲ್ಲ. 1,00,000 ಬೇಕಾದ್ರೆ ಖರ್ಚು ಮಾಡಿಬಿಡ್ತಾನೆ ಒಂದು ಪೂಜೆಗೆ. ಅದು ಯಾವುದು ದೇವ್ರುಗಳವು? ಮ್ಯಾನ್ ಮೇಡ್ ಗಾಡ್ಸ್, ಮನುಷ್ಯ ಮಾಡಿರ್ತಕ್ಕಂಥ ದೇವ್ರುಗಳು. ಮನುಷ್ಯನ ಯಾರು ಮಾಡಿದ್ನೋ ಅವನು ಇವ್ರಿಗೆ ಗೊತ್ತೇ ಇಲ್ಲ. ಮನುಷ್ಯನನ್ನು ಯಾರು ಮಾಡ್ದ, ಭೂಮಿಗೆ ತಂದ, ಅವನ ಬಗ್ಗೆ ಗೊತ್ತಿಲ್ಲ, ಶಿವನ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಮನುಷ್ಯನು ತಯಾರು ಮಾಡಿರ್ತಕ್ಕಂಥ ಆ ದೇವ್ರುಗಳ ಹಿಂದೆ ಬಿದ್ದು ಅವನ ಮೆಚ್ಚೋಕೆ ಹೋಗ್ತಾನೆ, ಲಕ್ಷ ಖರ್ಚು ಮಾಡ್ತಾನೆ. ಆ ಲಕ್ಷನ ಇವನು ಒಂದು 100 ರೂಪಾಯಿ ಚಿಲ್ಲರೆ ಮಾಡಿಸ್ಕೊಂಡು ಬಿಡಲಿ. 100 ರೂಪಾಯಿ ಚಿಲ್ಲರೆ ಮಾಡಿಸ್ಕೊಂಡ್ರೆ ಎಷ್ಟಾಯಿತು? 1,00,000ಕ್ಕೆ ಅದೆಷ್ಟೋ 100 ಬರ್ತದೆ, ನನಗೆ ಗೊತ್ತಾಗಲ್ಲ. ಅಷ್ಟು 100 ರೂಪಾಯಿನ ಒಂದು 2 ವೀಲರ್ ತಗೊಂಡು ಎಷ್ಟು ಜನ ಎಲ್ಲೆಲ್ಲಿ ಭಿಕ್ಷುಕರಿದ್ದಾರೆ ಅವ್ರಿಗೆಲ್ಲ ಒಂದು 100 ರೂಪಾಯಿ ಕೊಟ್ಕೊಂಡು ಬರಲಿ. ಇವನ್ನ ಹೆಸರು ಹೇಳಿ ಊಟ ಮಾಡ್ತಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಹೋಗಲಿ, ಕಷ್ಟದಲ್ಲಿರೋರಿಗೆ ಯಾರಿಗಾರ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಅಲ್ಲಿ ಆಕ್ಸಿಡೆಂಟ್ ಝೋನ್ ಅಂತ ಇರ್ತದೆ ನೋಡ್ರಿ, ಆಕ್ಸಿಡೆಂಟ್ ಅಲ್ಲಿ ಅದು ಆಕಸ್ಮಿಕವಾಗಿ ಬರ್ತಕ್ಕಂಥ ಕಷ್ಟಗಳು. ಯಾರು ದುಡ್ಡಿಟ್ಕೊಂಡಿರೋದಿಲ್ಲ, ಆಕಸ್ಮಿಕ ಅವರು ಇಷ್ಟು ಕಷ್ಟದಲ್ಲಿರ್ತಾರೆ. ಆಕಸ್ಮಿಕವಾಗಿ ಆಗೋದಂಥವ್ರದ್ದು ಅವ್ರಿಗೊಂದಷ್ಟು ಸಹಾಯ. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಒಂದು ಸುಟ್ಟು ಗಾಯದ ಒಂದು ಡಿಪಾರ್ಟ್ಮೆಂಟ್ ಇದೆ.
ಅದೆಂಥ ಘನಘೋರ. ನೀವು ನರಕ ನೋಡಬೇಕು ಅಂದರೆ ಅಲ್ಲಿಗೆ ಹೋಗ್ಬೇಕಾಗಿಲ್ಲ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಆ ಸುಟ್ಟು ಗಾಯದ ಡಿಪಾರ್ಟ್ಮೆಂಟ್ಗೆ ಹೋಗಿ ನೋಡಿರಿ, ನರಕ ಅಲ್ಲಿ ಕಾಣಿಸುತ್ತೆ ನಿಮಗೆ. ಅಂಥವ್ರಿಗೆ ಹೋಗಿ ಒಂದಿಷ್ಟು ಸಹಾಯ ಮಾಡುವಂಥದ್ದು. ಅಥವಾ ನಿಮ್ಮ ಸುತ್ತಮುತ್ತ, ನಿಮ್ಮ ಪರಿಸರದಲ್ಲಿ, ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಕಷ್ಟದಲ್ಲಿದ್ದರೆ ಅವ್ರಿಗೊಂದಷ್ಟು ಸಾಂತ್ವನದ ಮಾತನ್ನು ಹೇಳಿ, ತಗೊಳ್ಳಿ ನನ್ನ ಕೈನಲ್ಲಿ ಒಂದಿಷ್ಟಿದೆ, ನಿಮಗೆ ಉಪಕಾರ ಆಗೋದಾದರೆ ಇದನ್ನು ಇಟ್ಕೊಳ್ಳಿ. ಅಂದರೆ ದಾನ ಅಂತ ಕೊಡೋದಲ್ಲ. ದಾನ ಅಂತ ಕೊಟ್ಟರೆ ತಿರ್ಗಿ ಅಲ್ಲೂ ಹೋಯಿತು, ಜೀರೋ ಆಯ್ತು, ಅದು ಕೊಟ್ಟಿದ್ದೆಲ್ಲ ಜೀರೋ ಆಯಿತು. ಒಂದು ಸಹಕಾರ, ಒಂದು ದಾಸೋಹ. ದಾನ ಅನ್ನಬಾರ್ದು, ದಾಸೋಹ ರೂಪದಲ್ಲಿ ಕೊಡಬೇಕು. ಅದನ್ನು ಕೊಟ್ಟು ತನ್ನ ಅಂತರಾತ್ಮವನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ. ಶರಣರು ಹೇಳ್ತಾರೆ, ನಿನ್ನಲ್ಲಿ ಏನು ಪರಿವರ್ತನೆ ಆಗಿದೆಯಪ್ಪ, ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ ಆ ಶಿವನನ್ನು ಅರಿತವನಿಗೆ ಕಾಮಬೇಕೋ, ಆ ಶಿವನನ್ನು ಅರಿತವನಿಗೆ ಕ್ರೋಧ ಬೇಕೋ, ಆ ಶಿವನನ್ನು ಅರಿತವನಿಗೆ ಲೋಭ ಬೇಕೋ, ಭಕ್ತಿಯ ಲಾಭವನ್ನು ಬಯಸುವವನಿಗೆ ಮೋಹ ಬೇಕಯ್ಯ. ಈ ಸಂಬಂಧಗಳು ಕಟ್ಕೊಂಡು ನೀನು ಏನು ಮಾಡ್ತೀಯ? ಯಾಕೆ ಮೋಹಿಸ್ತೀಯ? ನನ್ನ ಹೆಂಡತಿ, ಮಗಳು, ಮನೆ, ತಂದೆ ಆಯಿತಾ, ಯಾಕೆ ಇರಬೇಕು? ಎಷ್ಟು ಮೋಹ ಅಲ್ಲ, ಸುಮ್ಮನೆ ಒಂದು ಸಂಬಂಧ ಅಷ್ಟೇ. ಅದನ್ನೇ ಮೋಹಿಸಿ ಅಟ್ಯಾಚ್ಮೆಂಟ್ ವ್ಯಸನೆ ಆಗ್ತದೆ. ಇನ್ನು ಮದಮತ್ಸರಗಳು, ಅವನು ಬಿಡೋದಿಲ್ಲ, ನನಗೆ ಹಂಗಂದ, ನನಗೆ ಹಿಂಗಂದ, ನಾನು ಅಂದರೆ ಏನು? ಕ್ಷಮಾಗುಣ ಇಲ್ಲ. ಬಿಡಯ್ಯ, ಅವನೊಂದು ಅಂದವನು ನನಗೆ ಅಂದ್ಕೊಳ್ಳಿ ಬಿಡಯ್ಯ, ಏನು ಪಾಪ ಗೊತ್ತಿಲ್ಲದಲ್ಲೇ ಅಂದವನೇ, ಅಥವಾ ಕೋಪದಲ್ಲಿ ಒಂದು ಅಂದವನೇ, ಅಂದವನೇನು ದೊಡ್ಡವನಾಗಿಬಿಡ್ಲಿ ಬಿಡು ಅನ್ನಿಸ್ಕೊಂಡು ನಾನು ಚಿಕ್ಕವನಾಗಿರ್ತೀನಿ. ಮತ್ಸರ, ಮದ. ಅವನು ಒಂದು ಅಂದ್ರೆ ನೀವು ಎರಡು. ಅವನು ಹೇಳ್ತಾನೆ, ನಂದು 1 ಎಕರೆ ಹೋಗಿಬಿಡ್ಲಿ, ನಿನ್ನ ಬಿಡೋದಿಲ್ಲ. ಇವನು ನಂದು 2 ಎಕರೆ ಹೋಗಲಿ, ನಿನ್ನ ಬಿಡೋದಿಲ್ಲ. ಇಬ್ಬರು ಸೇರಿಕೊಂಡು ಆ ಜಡ್ಜ್ಗೆ, ಆ ವಕೀಲರುಗಳಿಗೆ ಹೋಗಿ ಅವರ ಅಂಟಿದ್ದರಿಗೆ ರೇಷ್ಮೆ ಸೀರೆ ಉಡಿಸ್ತಾರೆ ಇವರು ಹೋಗಿ. ಈ ಮದ ಅಂತಕ್ಕಂಥದ್ದು, ಜಿದ್ದು ಅಂತಕ್ಕಂಥದ್ದು, ಕೋಪ ತಾಪ ಅಂತಕ್ಕಂಥದ್ದು ಇಷ್ಟೆಲ್ಲ ಒಳಗಡೆ ತುಂಬ್ಕೊಂಡಿದ್ದಾವೆ. ತುಂಬ್ಕೊಂಡ್ಬಿಟ್ಟು ಯಾವುದೋ ನಾನು ದೇವ್ರಿಗೆ ಹೋಗಿದ್ದೆ, ನಾನು ಯಾತ್ರೆಗೆ ಹೋಗಿದ್ದೆ, ಪೂಜೆ ಮಾಡಿಸ್ಕೊಂಡು ಬಂದೆ, ನನಗೆ ಯಂತ್ರ ಕಟ್ಕೊಂಡು ಬಿಟ್ಟಿದ್ದೀನಿ, ನಾನು ತಾಯ್ತ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೀನಿ, ನಾನೊಂದು ಕೈಗೆ ಹಾಕ್ಕೊಳ್ಳೋದಕ್ಕೆ ಅದೇನೋ ಹೇಳ್ತಾರಲ್ಲ ಅದನ್ನು ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೀನಿ, ಇದನ್ನು ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೀನಿ, ವಾಸ್ತು ಪ್ರಕಾರ ಗೊಂಬೆ ಮಾಡಿಸಿಕ್ಬಿಟ್ಟಿದ್ದೀನಿ. ಇದೆಲ್ಲ ಏನು ಗೊತ್ತಾ? ಹುತ್ತ ಬಡ್ದಂಗೆ ಅಷ್ಟೇ, ಒಳಗಡೆ ಹಾವು ಹಂಗೆ ಇರ್ತದೆ. ಹುತ್ತ ಬಡಿಯೋ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ, ಒಳಗಡೆ ಹಾವು ಹಂಗೆ ಇರ್ತದೆ. ಅಂದರೆ ಏನು? ನಮ್ಮ ಪಾಪ ಕರ್ಮಗಳು. ಈ ಪಾಪ ಕರ್ಮಗಳನ್ನು ಕಳ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು? ಇಲ್ಲಿ ಹೇಳ್ತಾರಲ್ಲ, ಅಂತರಂಗ ಶುದ್ಧಿ, ಆತ್ಮಶುದ್ಧಿ. ಅದಕ್ಕೆ ಏನು ಮಾಡಬೇಕು? ಶರಣರು ಹೇಳ್ತಾರೆ, ಸಾರ ಸಜ್ಜನರ ಸಂಗವ ಮಾಡುವುದು. ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ. ಒಳ್ಳೆಯವ್ರ ಸಂಘ ಎದೆ ಮ್ಯಾಗಲ್ ಲಿಂಗ ಅಲ್ವರ. ಅಲ್ಪರ ಸಂಘ ಅತಿಮಾನ ಭಂಗ. ಅಲ್ಪರ ಸಂಘ ಅತಿಮಾನ ಭಂಗ, ಒಳ್ಳೆಯವರ ಸಂಘ ಎದೆ ಮ್ಯಾಗಲ್ ಲಿಂಗ. ಇದೇನು ಶರಣರು ಹೇಳಿರೋದಲ್ಲ, ಇದು ನಮ್ಮ ಜಾನಪದರು, ನಮ್ಮ ಹಳ್ಳಿಯ ಜನ ಹೇಳಿರ್ತಕ್ಕಂಥ ಮಾತುಗಳು, ಅವೇ ವಚನಗಳಾಯಿತು. ಅದಕ್ಕೆ ಹೇಳೋದು ಅನುಭವ ಮಂಟಪದಲ್ಲಿ ಏನು ನಡೆದಿದ್ದು ಅನುಭವಗಳು. ತಾವು ಏನನ್ನು ಅನುಭವಪಟ್ಟು ಅದನ್ನು ಏನು ರೂಢಿಯಲ್ಲಿ ತಂದ್ರಲ್ಲ, ನಡವಳಿಕೆಯಲ್ಲಿ ತಂದ್ರಲ್ಲ, ಅದನ್ನೇ ವಚನಗಳಾಗಿ ಮಾಡಿಟ್ರು. ಅನುಭವ ಮಂಟಪ, ಅನುಭವದ ನುಡಿಗಳು. ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಘ ಬೇಡವಯ್ಯ. ಯಾವ ಹಾವಾದಡೇನು? ಆ ಹುತ್ತದಲ್ಲಿ ಇರುವಂಥ ಹಾವು. ಯಾವ ಹಾವಾದರೇನು? ವಿಷ ಒಂದೇ. ಈ ಹಾವು ಕಡಿದ್ರೆ ಅವನು ಅರ್ಧ ಗಂಟೆ ಬದುಕಿರ್ಬೋದು, ಇನ್ನೊಂದು ಹಾವು ಕರೆದ್ರೆ ಅವನು 1 ಅವರ್, ಇನ್ನೊಂದು ಹಾವು ಕರೆದ್ರೆ 1.5 ಅವರ್, ಇನ್ನೊಂದು ಹಾವು ಕಡಿದ್ರೆ ಕ್ಷಣನೇ ಇರಬಹುದು. ಯಾವ ಹಾವಾದರೇನು? ವಿಷ ಒಂದೇ. ಅಂಥವರ ಸಂಘ ಬೇಡವಯ್ಯ, ಅಂಥವರ ಸಂಘ ಬೇಡವಯ್ಯ. ಆತ್ಮರಂಗ, ಈ ಆತ್ಮ ಅಂತರಂಗ ಇದೆಯಲ್ಲ,
ಈ ಅಂತರಂಗ ಶುದ್ಧಿ ಇಲ್ಲದವರ ಅವರ ಸಂಘ ಇದೆಯಲ್ಲ, ಅವರ ಸ್ನೇಹ ಇದೆಯಲ್ಲ, ಸಿಂಗಿ ಕಾಳಕೂಟ ವಿಷವೋ ಶಿವ ಕೂಡಲ ಸಂಗಮ ದೇವ. ಸಿಂಗಿ ಕಾಳಕೂಟ ವಿಷ ಅಪ್ಪ, ಅದು ಯಾವ ಹಾವಾದ್ರೇನು ವಿಷ ಒಂದೇ. ಸಜ್ಜನರ ಸಂಘ ಮಾಡಿ, ದುರ್ಜನರ ಸಂಘ ಬೇಡ. ಈ ಕಾಮಕ್ರೋಧ ಲೋಭ ಮೋಹಗಳನ್ನು ಗೆಲ್ಲೋದಕ್ಕೆ ಅಂತರಂಗ ಮತ್ತು ಆತ್ಮಶುದ್ಧಿ ಮಾಡ್ಕೊಳ್ಳಿ. ಮೇಲ್ಗಡೆ ಯಾವುದೋ ಪೂಜೆ ಪುರಸ್ಕಾರಗಳು, ಅಲ್ಲಿ ಹೋಗಿದ್ದು ಸ್ನಾನ ಮಾಡ್ಕೊಂಡು ಬಂದು ನಮ್ಮ ಕರ್ಮ ಹೋಯಿತು, ಇಲ್ಲಿ ಹೋಗಿದ್ವಿ ತೀರ್ಥಯಾತ್ರೆ ಮಾಡ್ಕೊಂಡು ಬಂದ್ವಿ, ಅಲ್ಲಿ ಅಷ್ಟು ದುಡ್ಡು ಖರ್ಚು ಮಾಡಿದ್ವಿ, ಇಷ್ಟು ದುಡ್ಡು ಖರ್ಚು ಮಾಡಿದ್ವಿ, ಏನೂ ಆಗಲ್ಲ. ಎಲ್ಲಿ ಸುತ್ತಿ ಬಂದ್ರೂ ಕೂಡ ಏನೂ ಆಗಲ್ಲ. ಅಂತರಂಗ ಒಳ್ಳೆಯವ್ರ ಸಂಘ, ಅಂತರಂಗದಲ್ಲಿ ದೃಷ್ಟಿ, ಒಳ್ಳೆ ಸಾಂಗತ್ಯ, ವಚನಗಳನ್ನು ಓದ್ರಿ, ಎಲ್ಲವೂ ಕೂಡ ನಮಗೆ ತಿಳಿತದೆ. ಧ್ಯಾನ ಮಾಡಿರಿ, ಕಣ್ಣು ಮುಚ್ಚಿರಿ, ಶಿವಯೋಗ ಮಾಡಿರಿ, ಕಣ್ಣು ತೆರೀರಿ. ಇಲ್ಲಿ 2 ಥರ ಮಾಡ್ಬೋದು. ಲಿಂಗ ಇಟ್ಕೊಂಡು ಕಣ್ಣು ತೆರೆದು ಶಿವಯೋಗ ಮಾಡ್ಬೋದು. ಲಿಂಗ ಇಲ್ಲದೆ ಇರ್ತಕ್ಕಂಥವ್ರು ಕಣ್ಣು ಮುಚ್ಚಿ ಶಿವಯೋಗ ಮಾಡಬಹುದು. ನಿಮ್ಮ ಉಸಿರಾಟದ ಕಡೆ ಗಮನ, ನಿಮ್ಮ ಮೂಗಿನಲ್ಲಿ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಕೂತ್ಕೊಳ್ಳಿ. ನಿಮಗೆ ಎಂಥ ಒಂದು ಅರಿವಾಗುತ್ತೆ ನೋಡ್ರಿ. ಈ ಧ್ಯಾನದ ವಿಚಾರದಲ್ಲಿ ನೀವು ಬಸವ ಟಿ ವಿಗೆ ಫೋನ್ ಮಾಡಿರಿ. ನಿಮಗೆ ಕಳಕಳಿ ಇದ್ದರೆ, ನಿಮಗೆ ಈ ಆಧ್ಯಾತ್ಮಿಕದ ಅಭಿರುಚಿ ಇದ್ದರೆ, ನಾವು ಇನ್ನಷ್ಟು ಆಧ್ಯಾತ್ಮಿಕವನ್ನು ತಿಳ್ಕೊಳ್ಬೇಕು, ಆ ಶಿವ ಯಾರು ಅಂತ ತಿಳ್ಕೊಳ್ಬೇಕು, ಇದೇ ಜನ್ಮ ನಾವು ಕಡೆ ಮಾಡಿಕೊಳ್ಬೇಕು, ನಾವು ಮುಕ್ತಿ ಮಾರ್ಗವನ್ನು ನಾವು ಪಡ್ಕೊಳ್ಬೇಕು, ಮೋಕ್ಷ ಮಾರ್ಗವನ್ನು ಪಡ್ಕೊಳ್ಬೇಕು ಅನ್ನೋದಿದ್ದರೆ, ನೀವು ಬಸವ ಟಿ ವಿ ಜೊತೆಯಲ್ಲಿ ಕೈ ಜೋಡಿಸಿ ಬಸವ ಟಿ ವಿ ಜೊತೆಯಲ್ಲಿ ಮಾತಾಡ್ರಿ. ನಿಮಗಾದಂಥ ಅನುಭವಗಳನ್ನು ಹೇಳ್ಕೊಳ್ಳಿ. ಮತ್ತು ನಿಮಗೆ ಏನಾದ್ರೂ ಸಂದೇಹಗಳಿದ್ದರೆ ಕೇಳ್ಕೊಳ್ಳಿ. ಒಳ್ಳೆ ಬಾಂಧವ್ಯ ಇಟ್ಕೊಳ್ಳಿ. ನಿಮ್ಗೆ ಯಾರೂ ಒಳ್ಳೆಯವ್ರು ಸಿಗಲಿಲ್ಲ ಅಂತಂದರೆ ಬಸವ ಟಿ ವಿ ಇದೆಯಲ್ಲ ನಿಮ್ಮ ಜೊತೆಯಲ್ಲಿ. ಬಸವ ಟಿ ವಿನಲ್ಲಿ ಯಾಕೆ ನೀವು ಮಾತಾಡೋದಿಲ್ಲ? ಬಸವ ಟಿ ವಿ ನಿಮ್ಮದು ಅಂತ ತಿಳ್ಕೊಳ್ಳಿ. ನೀವು ಆ ಬಸವ ಟಿ ವಿ ಒಂದು ಸದಸ್ಯರು ಅಂತ ತಿಳ್ಕೊಳ್ಳಿ. ನೀವು ನಿಮ್ಮ ಸಹಭಾಗಿತ್ವದಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಳಿ. ನಿಮಗೆ ಯಾರೂ ಸಿಕ್ಕಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ಕುಳಿತು ನೋಡುವಂಥ ಬಸವ ಟಿ ವಿ ನಿಮಗೆ ಯಾವಾಗಲೂ ಇದೆಯಲ್ಲ, ಅದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ, ಉತ್ತವ ಬಡಿದರೆ ಹಾವು ಸಾಯಲ್ಲ ಅಂದರೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳಾಗಲಿ ಅಥವಾ ನಮ್ಮಲ್ಲಿರ್ತಕ್ಕಂಥ ಹಿಂದಿನ ಜನ್ಮದ ಪಾಪಕರ್ಮಗಳು ಇವು ಸಾಯೋದಿಲ್ಲ. ಇದಕ್ಕೆ ನಾವು ಪರಮಾತ್ಮನ ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು, ಒಂದು ತಪಸ್ಸು ಮಾಡಬೇಕು. ಆಗ ನಾವು ಒಳಗಡೆ ಇರ್ತಕ್ಕಂಥ ಹಾವನ್ನು ನಾವು ಸಾಯಿಸ್ಬೋದು.